ಕತ್ತಲೆ ರಾತ್ರಿಗೆ ಬೆಳತ್ತಲೆ ಬೆಳದಿಂಗಳ ಬಾಲೆಯನ್ನು ಹೇಗೆ ಹುಡುಕುವುದು? ಅವರ ಮನದಲ್ಲಿ ಎಂಬಂತ ಒಂದು ಒಂಟಿಯನ್ನು ಹಾಕಿ ತುಂಡು ನಗೆ ಬೀರುತ್ತಾ ಇತ್ತ ಕಡೆನೆ ಬರುತ್ತಿದೆ. ಬರಲಿ ಬರಲಿ ಕೊಂಚ ಕೆಳಗೆ ಮಾಡಿ ಕಚ್ಚಿ ಕಚ್ಚಿ ತಿಂದು ಬಿಸಾಕಿದರಾಯಿತು. ಯಾಕಂದ್ರೆ ನಮ್ಮ ತಾಯಿಗೆ ಔಷಧ ತಿಂದು ಆಸ್ಪತ್ರೆ ಸೇರ್ಕೊಂಡ್ಬಿಡ್ತಾರೆ. ಹೀಗೇನ್ ಮಾಡುದು? ಎಲ್ಲಿ ಹೋದ್ರು ₹1 ದುಡ್ಡು ಸಿಗ್ತಿಲ್ಲ. ಹೀಗಿರುವಾಗ ಎಲ್ಲಿ ಹೋಗಿ ಭಿಕ್ಷೆ ಬೇಳಿ, ಯಾರು ಹೋಗಿ ಹೀಗೆ ಕೇಳಿ ತಂದೆ ಹೀಗಾದ್ರು ಮಾಡಿ ನನ್ನ ನೀನೇ ಕಾಪಾಡ್ಬೇಕಪ್ಪ, ನೀನೇ ಕಾಪಾಡ್ಬೇಕು. ಯಾರು ನೀಡೋ ಅವಳ ನಾ ಯಾರು ನಿನ್ಗೇನು ಅದನ್ನ ಕೇಳೋ ಅವಶ್ಯಕತೆ ನಿನಗಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ನೀಡಲ್ಲ. ಹಾಗಿದ್ಮೇಲೆ ಅಂತ ಹೇಳೋ ಅವಶ್ಯಕತೆ ಕೂಡ ನನಗಿಲ್ಲ. ಅವಶ್ಯಕತೆ ನನಗಿದೆ. ನಿನಗೆ ಅವಶ್ಯಕತೆ ಇದ್ರೆ ಬಿಟ್ಟೇನು? ಮೊದಲಿಂದ ದಾರಿ ಬಿಡು, ನಾ ಹೋಗ್ಬೇಕು. ದಾರಿ ಬಿಡಲು ಕಾದಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಈಗ ಅಲ್ಲ. ನೀನು ಮನುಷ್ಯ ಅಲ್ಲ, ಕೆಟ್ಟ ಮೃಗ. ಕೆಟ್ಟ ಮೃಗ, ಪಾಪಿ, ಏನೀಗ? ಹೇಗೆ ಅನುಮಾನವೇ? ಅನುಮಾನ ಅಲ್ಲ, ಸತ್ಯ. ಯಾಕಂದ್ರೆ ನೀನು ಹೀಗೆ ಮಾತು ನೋಡಿದ್ರೆ ನಿಜ ಅನ್ಸುತ್ತೆ. ಹುಟ್ಟಿದ ಮೇಲೆ ಅದ್ಬಿಟ್ಟು ಹೀಗೆಲ್ಲ ಮಾಡಬಾರ್ದು. ಹೌದು, ಹೀಗೆ ಮಾಡೋದಕ್ಕೆ ಸ್ವಲ್ಪ ನಾಚವಲ್ಲಿರೋ ಕೆಟ್ಟ ಮೃಗನಂತವನೇ. ನನ್ನಂತ ಗರ್ಭ ಶ್ರೀಮಂತನಿಗೆ ನಾಚಿಕೆ ಎಂಬುದು 3 ಅಡಿ ಮೇಲೆ ನಿಂತು ಭಾಷಣ ಬಿಗಿಯುವಾಗ ಮಾತ್ರ. ಇಂಥ ಶಾಂತವಾದ ಸ್ಥಳದಲ್ಲಿ ನಿನ್ನಂತ ಸುಂದರವಾದ ಹೆಣ್ಣಿನೆದುರಿಗಲ್ಲ. ಏನೆಂದ್ರೆ ನೀನು ಹಸು ಏಸಿಗೆ ತಿನ್ನುತ್ತದೆ. ಆದರೆ ಬಣ್ಣ ತುಂಬಿದ ನಿನ್ನಂತ ಹೆಣ್ಣುಗಳು ಪ್ರೀತಿಸಿದವನಿಗೆ ಹೃದಯ ಕೊಟ್ಟು ನಿನ್ನಂತ ಕಾಮುಕನಿಗೆ ಶೀಲ ಕೊಡ್ತೀರಿ. ಹಸು ಏನೇ ತಿಂದರೂ ಕೊಡುವುದು ಹಾಲು. ನೀನು ನಾಯಿ ಮುಟ್ಟಿದ ಮೊಡಕೆ ಅರ್ಥಾತ್ ಕೆಟ್ಟೋದ ಶೀಲವನ್ನು ಕಟ್ಟಿಕೊಳ್ಳುವ ಮೂರ್ಖನ ಮಗನಿಗೆ ಕೊಡ್ತೀಯ. ಈ ಮಿಸ್ಟರ್ ಮುಚ್ಚೋ ಬಾಯಿನ ಕಂಡಿದ್ದೇನೆ. ಬಾಯಿ ನಾಳಿಗೆ ಅಂತ ಬಂದ ಹಾಗೆ ಹೋಗ್ಬೇಡ. ಕಂಡಿದ್ದೇನೆ, ಸಾಕು, ಮುಚ್ಚು ಬಾಯಿನ. ಅದು ಅಲ್ಲದೆ ನಿಮ್ಮಂತಹ ದೃಷ್ಟಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಪೂರ್ಣ ವಿರಹ ಪತಿವ್ರತೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾರ್ಯಾರಲೇ ಕಲಿಯುಗದಲ್ಲಿ ಪತಿರ್ವತೆ